ಅಮ್ಮ ಕಾಫಿ ಕಾಯಿಸ್ಕೊಂಬಂದು ಕೊಡ್ತೈತೆ ಗಾಯ್ಸ್ ಬೆಳಗ್ಗೆ ಟ್ಯಾಂಕ್ಸ್ ಕಣಮ್ಮ ಗಾಯ್ಸ್ ಎಷ್ಟೇ ಕೆಲಸ ಇರಲಿ ಎಷ್ಟೇ ಪ್ರೆಸರ್ ಇರಲಿ ನಮ್ಮಮ್ಮ ನಮಗೋಸ್ಕರ ಅಡುಗೆ ಮಾಡ್ತದೆ ಕಾಫಿ ಕಾಯಿಸ್ಕೊಂಡು ಕೊಡ್ತತೆ ಗಾಯ್ಸ್ ಬಂದು ಸನ್ನಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ಬಿಸಿಲು ಕಾಯಿಸ್ತಾ ಇದ್ದೀನಿ ಗಾಯ್ಸ್ ಫುಲ್ಲು ಚಳಿ ಇತ್ತು ಒಂಥರ ಕೋಲ್ಡ್ ವೆದರ್ ಐತೆ ಅದಕ್ಕೆ ಬಿಸಿಲು ಕಾಯಿಸ್ತಾ ಇದ್ದೀನಿ ಅದು ಸ್ಟ್ರಾಂಗ್ ಕಾಫಿ ಜೊತೆ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ನನಗೆ ನನಗೆ ಹಂಗೆ ಇರ್ಬೇಕು ನೀನು ಕುಡಿ ಸಪ್ಪೆ ನನಗೆ ಕರೆಕ್ಟಾಗಿ ಐತೆ ಜಿಮ್ಗೆ ಹೋಗೋರು ಹಿಂಗೆ ಕುಡಿಬೇಕು ಏನು ನೀರು ಹಿಡಿತಿದ್ದಿ ಹಾಂ ನೀರು ಹಿಡಿಯಮ್ಮ ಡ್ರಮ್ ಮೇಲೆಲ್ಲ ಹಿಡಿತೀಯಲ್ಲಮ್ಮ ನೀರು ವೇಸ್ಟ್ ಆಗಲ್ವಾ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ನಮಗೆ ಶುಗರೇ ಬೇಡ ನಾವು ಡಯಟ್ ಗಾಯ್ಸ್ ಇವತ್ತು ನಮ್ಮ ಅಮ್ಮ ತಿಂಡಿಗೆ ಚಪಾತಿ ಮಾಡ್ತೈತೆ ಬೇಗ ಬಸಿತೈತೆ ನನಗೆ ಬರಲ್ಲ ಕಣಮ್ಮ ಹಸೆಕ್ಕೂ ಬರಲ್ಲ ಸುಡಕ್ಕೂ ಬರಲ್ಲ ತಿನ್ನಕ್ ಮಾತ್ರ ಸಾಕಾರ ಬರ್ತದೆ ಬೇಗ ಮಾಡಮ್ಮ ಹಾಲು 10 ಗಂಟೆ ಆಯ್ತು ಇನ್ನು ಈ ಬಸಿತಿದ್ಯಾರಮ್ಮ ಏನ್ ಮಾಡ್ತಿದ್ದೆ ನಾನು ಇಷ್ಟ ತಕ ಏನ್ ಮಾಡ್ತಿದ್ದೆ ಆಟ ಆಡ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದಲ್ಲ ಇಷ್ಟ ತಕ ಹೇಳಿದ್ರೆ ನೀರ್ ಹಿಡಿಯಲ್ಲ ನೀವು ನಾನ್ ನೀರ್ ಹಿಡ್ಕೊಂಡು ಕಸ ಮೊಸರು ಎಲ್ಲ ಗುಡಿಸ್ಕೊಂಡು ಇನ್ನ ಮುಸ್ರೆ ತೊಳ್ದಿಲ್ಲ ನಿಂಗೆ ಯಾರು ತೊಳಿಬೇಡ ಹಂಗೆ ಮಾಡ್ಬೇಕಮ್ಮ 2 ಕೈ ಇಲ್ವಾ ದೇವ್ರು ಕೊಟ್ಟಿಲ್ವ 2 ಕೈ ನಿಂಗೆ 2 ಕೈ ಕೊಟ್ರೆ ಮಾಡ್ಬೇಕು ಬೇಗ ಹೊಟ್ಟೆ ಸಿತೈತೆ ಅದಕ್ಕೆ ಎಂಚಿಕ್ ಸುಡು ಬರಲ್ಲ ಕಣಮ್ಮ ಸುಡಾಕ್ ಬರಲ್ಲ ತಿನ್ನಾಗ ಅಷ್ಟೇ ಬರೋದು ನಮ್ಗೆ ಮಾಡ್ಕೊಂಡ್ ಕೊಡು ತಿಂತೀನಿ ಅಷ್ಟೇ ಏನು ಇಲ್ಲ ಗಾಯ್ಸ್ ಇವತ್ತು ನಾವ್ ಅಮ್ಮ ನನ್ನ ಕೈಲೇ ಚಪಾತಿ ಸುಡಿಸ್ತಾ ಇತ್ತು ಏನ್ ಬುದ್ಧಿ ಕೇಳ್ತೈತೆ ನಾವಮ್ಮ ಮಾಡೋದ್ ಬಿಟ್ಟು ನನ್ನ ಕೈಲೇ ಚಪಾತಿ ಸುಡಿಸ್ತಾ ಇದ್ದೆ ಬನ್ನಿ ಗಾಯ್ಸ್ ಏನು ಮಾಡಕ್ಕ ಹೊಟ್ಟೆ ಸಿಗ್ತೈತಿ ನಾನೇ ಸುಡ್ಬೇಕು ಇವತ್ತು ಸುಡಂಗ್ ಬನ್ನಿ ಏನು ಆಗಲ್ಲ ಸುಟ್ಬಿಡ್ತೀನಲ್ಲ ಗೈಸ್ ಹೆಂಗ್ ಸುಡ್ತೀನ ಗೊತ್ತಿಲ್ಲ ಅರ್ಧ ಬೇದ್ರೆ ಅವ ಬೇಸ ಮಾಡ್ಕೊಂಬೇಡ ಸೀಸ್ಬಿಡ್ತೀನಿ ಪೂರ್ತಿ ಬನ್ನಿ ಗೈಸ್ ಇವತ್ತು ನಾನೇ ಚಪಾತಿ ಸುಡ್ತಾ ಇದ್ದೀನಿ ನೀವು ಬನ್ನಿ ಗಾಯ್ಸ್ ತಿದ್ದಿ ನೀವು ಇವತ್ತು ನಾನೇ ಚಪಾತಿ ಸುಡ್ತಾ ಇದ್ದೀನಿ ದವಾಗ ಹಂಗೆ ಆಮೇಲೆ ಇನ್ನೊಂದನ್ನ ಹಿಂಗ್ ತಗೊಂಡು ಹಿಂಗ ಹಾಕ್ಬೇಕು ಅಲ್ವನಮ್ಮ ಹಿಂಗ ಹಾಕಿ ಸರಿ ಮಾಡ್ಬೇಕು ಅಷ್ಟೇ ಗೈಸ್ ಕಲ್ತ್ಬಿಟ್ಟೆ ಚಪಾತಿ ಸುಡೋದ ಹಾ ಸರಿ ಗುಳ್ಳೆನೆ ಬರ್ತೀರ ಅಲ್ಲಿ ಹಾ ಇದ್ರ ಕೈ ಸುಡೋದ್ ಕಣವ ಹಂಗ ಹಾ ಈಗ ಬರ್ತಾವೆ ಗುಳ್ಳೆ ಹಾ ಬಂತು ಗಾಯ್ಸ್ ಬಂತು ಗುಳ್ಳೆ ಬಂತು ಒಂದು ದಪ್ಪದು ಬರೀ ಇಂತದೆಯ ಈಗ ಎಣ್ಣೆ ಹಾಕ್ಬೇಕು ನಾನು ಡಯಟ್ ಕಣಮ್ಮ ಎಣ್ಣೆ ಹಾಕ್ಬಾರ್ದು ಆಮೇಲೆ ಹಿಂಗೆ ಅನ್ಬೇಕಾ ಚಮಚದಲ್ಲಿ ಈಗ ಉಲ್ಟಾ ಹಾಕ್ಬೇಕು ಈಗ ಉಲ್ಟಾ ಹಾಕೋಣ ಅತ್ತೆ ಅವಾಗ ಸೀದೋಗ್ಬಿಡತ್ ಕಣಮ್ಮ ಗಾಯ್ಸ್ ನಾವು ಅಮ್ಮ ತಟ್ಟೆಲಿ ಹಾಕೊಂಡ್ ಕೊಡೋಣ ಅಂದ್ರೆ ಇದು ಯಾವ್ದೋ ಇದ್ರಾಗ ಹಾಕೊಂಡ್ ಕೊಟ್ಟೈತಿ ತೊಳಿಬೇಕಾದತೆ ಅಂತ ಬೆಳ್ಳಿ ತಟ್ಟೆ ತೊಳಿಬೇಕಾದತೆ ಅಂತ ಇದ್ರಲ್ಲಿ ಹಾಕೊಂಡ್ ಕೊಟ್ಟೈತಿ ಗಾಯ್ಸ್ ನಾವೇ ಸುಡ್ಕೊಂಡ್ ತಿನ್ನೋದ್ರ ಮಜಾ ಸಾಕದೈತೆ ಗಾಯ್ಸ್ ಅದೊಂದ್ ಮಾತ್ರ ಎಲ್ಲಿ ಒಂದ್ ಮಾತ್ರೆ ಮಡ್ಗಕ್ ಬರಲ್ಲ ಗಾಯ್ಸ್ ನಾವ್ ಅಮ್ಮಂಗೆ ಒಂದ್ ನೆಗಡೆ ಮಾತ್ರೇನ ಅದ್ ಎಲ್ಲೇನ್ ಮಡಗ್ತೀರ ಮಗ ಹಿಂಗ್ ನೆಗಡೆ ಆಗೈತೆ ತಳಿಗೆ ಮಾತ್ರೆ ಗೀತ್ರೆ ಎಲ್ಲ ಈಗ ಸಾಮಾನ್ ಕೊಟ್ಟಿರ್ತಾನೆ ಏನೇ ಬೇಡ ಎಲ್ ಬೇಕಾ ಅಲ್ಲೇ ಬಿಸಾಕೋದು ಕಾಸು ಕೊಟ್ಟಿರಲ್ವ ಅದಕ್ಕೆ ನೋಡಿ ಎಲ್ಲೆಲ್ಲ ಉಳಿತಿದ್ದಿ ಇವಾಗ ಬರೇ ಅದೇ ಹುಡ್ಕಂಗ್ ಕೂತ್ಕ ಈಗ ನೆಗಡೆನ ಹೋಗ್ಬಿಡ್ತದ ಈಗ ಇನ್ನ ಮಾತ್ರ ಹುಡ್ಕಂಗ್ ಕೂತ್ಕೊಳೋ ಅಷ್ಟೊತ್ತಿಗೆ ಬಿಡು ಎಲ್ಲ ಕಾಲ ಹಾಕಿದ್ದಿ ಹೋಗ್ ಮೆಡಿಕಲ್ ಹೋಗಿ ತಾಂಬತ್ತಿ ಮುಟ್ ನಾನು ಹೋಗಿ
ನೋಡಿ ಗಾಯ್ಸ್ ಇವಾಗ ಎತ್ಕೊಂಡ್ ಕೊಟ್ಟದೆ ಇಲ್ಲೇ ಇದೆ ಕಣ್ ಮುಂದೆನೆ ಐತೆ. ನಂದನೊಂದ್ ಹೆಗಡೆ ಅಂತ ಫೋಟೋ ತೆಗಿಕ್ಕಿದ್ದೀನಿ, ಕಣ್ಣು ಮುಂದೆನೆ ಐತೆ ಗಾಯ್ಸ್, ಎತ್ಕೊಂಡ್ ಕೊಟ್ಟಿಲ್ಲ, ಎಲ್ಲೆಲ್ಲ ಹುಡುಕ್ತಾ ಐತೆ. ಅದೇನ್ ತಲೆಕೆಟ್ಟು ತಿಕ್ಲಿಡ್ಸ್ಕೊಂಬಿಟ್ಟಾಗ ಇವೆಲ್ಲ ಹುಚ್ಚಿಸ್ಕೊಂಬಿಟ್ಟೈತೆ ನಾವ್ ಅಮ್ಮ. ಹುಚ್ಚಿಡಿಸ್ಬಿಡ್ತೀರಾ ನೀನು ನಿಮ್ಮ ಅಪ್ಪ ಇಬ್ರು ಸೇರ್ಕೊಂಡು? ಗಾಯ್ಸ್ ಅಪ್ರೂಪಕ್ಕೆ ಒಂದ್ ಒಳ್ಳೆ ವ್ಯಕ್ತಿ ತೋರಿಸ್ತೀನಿ ನೋಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ ಭಾಸ್ಕರ್ ಬಾರ ನಾಚ್ಕೋಬೇಡ, ಆಫ್ ಮಾಡು. ಏನ್ ಆಫ್ ಮಾಡು. ಗಾಯ್ಸ್ ಅಪ್ರೂಪಕ್ಕೆ ನಮ್ ಗೆಳೆಯ ಸಿಕ್ಕವನೆ. ಆಫ್ ಮಾಡ್ಲಲ್ಲಿ ಆಗೋ ಯಾಕಲ್ಲ ನಾಚ್ಕೊಯ್ತು ಹುಡ್ಗಿ ತರ. ಪಾಪ ಹಾಕ್ಬೇಡ, ಸುಮ್ನಿಲ್ಲ. ಹಾಕ್ಬೇಡ್ದ? ಸರಿ ಬಿಡಿ ಗೈಸ್, ಹಾಕಲ್ಲ ಒಂದ್ ವಿಡಿಯೋ. ಅರೆ ಬರ್ತದ್ ನೋಡಿ. ಇನ್ನೇನ್ರಿ ಸಮಾಚಾರ? ಅಪ್ರೂಪಕ್ಕೆ ಸಿಕ್ಕಿದ್ದೀರಾ? ಏನ್ ಹೇಳಂತೀವಿ. A few moments later. ಗೈಸ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿದ್ದೀನಿ, ನಮ್ಮ ಅಮ್ಮ ಬೈತೈತೆ. ಈಗ ನಾನೇ ಕಟಿಂಗ್ ಚಾಪೀಸ್ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ತಿರ್ಲಿಲ್ವಾ ಅಂತ ಐತೆ. ಬಟ್ಟೆ ಒಳ್ಳೆ ಕೆಲಸ ಅನ್ಕೊಂಡ್ಬಿಡೈತೆ ಕಟಿಂಗ್ ಮಾಡೋದ. ಆ ಕಡೆ ಈ ಕಡೆ ಕೆತ್ತಿಸ್ಕೊಂಡ್ ಬಂದಿದೆಯಲ್ಲ, ನಾನೇ ಮಾರ್ಕ್ ಮಾಡಿ ಟ್ರಿಮ್ಮಿಂಗ್ ತಗೊಂಡು ಆ ಕಡೆ ಈ ಕಡೆ ಉಚ್ಚುಚೂರಿ ಯಾರು ಏನಪ್ಪ. ನೋಡಿ ಗೈಸ್ ಹಿಂಗಂತದ್ದೆ ಮಜಾ ಆಯಾ. ಬೇರೆ ದಂಡ 100-150 ರೂಪಾಯಿ ದಂಡ ಕೊಟ್ಬಿಡ್ತೀವಿ. ಏನ್ ಆಗ್ತೈತೆ ಸ್ಟೈಲ್ ಕಣಮ್ಮ, ಸ್ಟೈಲ್ ಅದು ಸ್ಟೈಲು. ನಿನಗೆ ಗೊತ್ತಾಗಲ್ಲ, ನಿನ್ಗೆ ಏನ್ ಟೈಲರಿಂಗ್ ಕೆಲಸ ಅಂದ್ಕೊಂಡಿನಿ, ಕಟಿಂಗ್ ಕೆಲಸ ಅಲ್ಲ. ಅದು ಅವರು ಕಟ್ಲೆ ಒಳಗೆ ಕಟ್ ಮಾಡ್ತಾರೆ, ನಾನು ಕಟ್ಲೆಯಲ್ಲಿ ಕಟ್ ಮಾಡ್ತೀನಿ. ಅದೇ ಚಾಪೀಸ್ ಎಲ್ಲ ಮಾರ್ಕ್ ಮಾಡಿ ಕಟ್ ಮಾಡ್ತಾರ ಕಟಿಂಗ್. ಇಂಥವ್ ಹೇಳ್ತೀನಿ ಸರಿ ಏನ್ ಬಿಡವ. ಆಯ್ತು ನೆಕ್ಸ್ಟ್ ಟೈಮು ನಿನ್ ಕೈನ ಮಾಡ್ಸ್ಕೊಂತೀನಿ. ಅದು ಹೆಂಗ್ ಮಾರ್ಕ್ ಮಾಡ್ಬಿಟ್ಟು ಕಟಿಂಗ್ ಮಾಡು, ಸರಿನಾ? ಕಟಿಂಗ್ ಶಾಪ್ಗೆ ಹೋಗ್ಬಾರ್ದು, ಮಾಡ್ತೀನಿ. ಸರಿ ಆಯ್ತು. ಗಾಯ್ಸ್ ಕಟಿಂಗ್ ಮಾಡಿಸ್ಕೊಂಡ್ ಫ್ರೆಶ್ ಅಪ್ ಆಗಿ ನಮ್ಮ ಅಮ್ಮ ಊಟ ಅಡುಗೆ ಮಾಡಿತ್ತು ಗಾಯ್ಸ್. ಅಡುಗೆಗೆ ಅನ್ನ ಸಾಂಬಾರು ಮಾಡೈತಂತೆ, ಹಾಕೊಂಡ್ ಕೊಡಮ್ಮ. ನೀನ್ ಹಾಕಮ್ಮ, ಹಂಗೆ ಚೆನ್ನಾಗಿ ಮಾಡಿದ್ವಿ ಅಡುಗೆನಾ? ಗಾಯ್ಸ್ ಅನ್ನ ಸಾಂಬಾರು ಮಾಡೈತೆ ನಮ್ಮಮ್ಮ, ಬನ್ನಿ ತಿನ್ನೋಣ. ಗಾಯ್ಸ್ ರೈಸು ಸಾಂಬಾರು ಮಾಡೈತೆ, ಹುಳಿ ಸಾಂಬಾರು, ತರಕಾರಿ ಸಾಂಬಾರು ಅನ್ಬೇಕಾ? ಸರಿ ಆಯ್ತು. ಸರಿ ಗಾಯ್ಸ್ ತರಕಾರಿ ಸಾಂಬಾರು ಅಂತೆ. ಏನಮ್ಮ ನಿಂದು? ಜಿಮ್ಗೋ ಬಂದಿದ್ದೆ, ಕಾಲು ನೋವಾಗಲ್ವ? ನೋಡಿ ಗಾಯ್ಸ್ ನಾವು ಅಮ್ಮನ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಕಲಿತೈತಿ. ನಮ್ಮ ಅಪ್ಪ ಹಿಂಗ್ ಮನೆ ಕಾಣೋದು ಅಷ್ಟೇ, ಕಾಲದ ಅಗ್ಗಿಸ್ಕೊಂಡ್ ಮನೆ ಕಂಬಿಟ್ರೆ ಏನ ಇವತ್ತು ನಿಮ್ಮ ಮಗಳು ಇದು ಮುದ್ದೆ ಮಾಡ್ತೈತೆ. ಅಷ್ಟೇ ಇನ್ನೇನು ಮಾಡಿಲ್ಲ ಅವಳು. ತಿರುಗಿಸ್ಕೊಂಡಿದೀನಿ, ಮುದ್ದೆ ಒಂದ್ ಗಟ್ಟವಾದ ಒಂದ್ ಮಾಡು ಅಂತ ಹೇಳಿದೀನಿ. ನಮ್ ಮುದ್ದೆ ಚೆನ್ನಾಗಿ ಮುದ್ದೆ ಇವತ್ತು ಹೆಂಗೋ ಮುದ್ದೆ ಮಾಡ್ತೈತೆ. ಮುದ್ದೆ ಚೆನ್ನಾಗಿ ಸಣ್ಣ ಸಣ್ಣಗೆ ಚೆನ್ನಾಗ್ ಮಾಡಿರ್ತಾನೆ ತಿನ್ನತಾರ. ಹಿಂಗ ಅಷ್ಟ್ ಚೆನ್ನಾಗ್ ಮಾಡ್ತೇನೆ ನೀನು. ಮೌ ಎಲ್ಲಾರ ಗಮನ ನನ್ನ ಮೇಲೆ ಐತೆ. ನಾಳೆ ಒಂದ್ ಕತೆ ಹೇಳ್ತೀನಿ, ಇವಾಗ ಇಂಟ್ರೆಸ್ಟ್ ಇಲ್ಲ. ಹೆಂಗೆ ಇಂಟ್ರೆಸ್ಟ್ ಇಲ್ಲ. कैसा लगा मेरा मजाक? ಏನು ಅಪ್ಪ ಸುಸ್ತ ಮಲಿಕೊಂಬಿಡೋದೆ. ಯಾ ಕೆಲಸ ಮಾಡವ್ರು ಸುಸ್ತಾಗೈತಿ. ಮತ್ತೆ ಮನೆಗೆ ಹೋಗಿ ನೀರ್ ಎರ್ಸ್ಕೊಂಬಂದ್ರು, ನಾನ್ ತುಂಬ ಕೊಟ್ಟೆ. ಇವಾಗ ಮಲಿಕೊಂಬಿಡೋದ ಅಲ್ಲಿ ನಮ್ಮ ಅಪ್ಪ ನೋಡಲ್ಲಿ. ಆಗೋ ನಿದ್ದೆ ಬಂತು ದೇವ್ರು ಬಂತು ಫೋನ್ ಇಟ್ಕೊಂಡಿದ್ಯಲ್ಲ, ದೇವ್ರು ಬಂತು. ನಾವ್ ಅಪ್ಪನ ಏನಣ್ಣ ರೀಲ್ಸ್ ಹಿಂಗ್ ಮಾಡ್ತೀರಾ ಎಲ್ಲ ಕೇಳ್ತಾರೆ ಗಾಯ್ಸ್. ನಾವ್ ಅಪ್ಪನ ಫ್ರೆಂಡ್ಸು, ನಾವ್ ಅಪ್ಪ ನಾನಲ್ಲ ಅಂತ ಹೇಳ್ತಿದ್ದಂತೆ. ಅವ್ರಿಗೆ ಹೇಳಪ್ಪ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬೇಕು ನೀನು. ನೀನ್ ಮಾಡೋದು ನಿಮ್ಮ ಅಪ್ಪನ್ಗೆ ಹೇಳ್ತಾರಲ್ಲ, ನಿಮ್ಮ ಅಪ್ಪ ಮಾಡ್ತಾರೇನೋ ನಂಗೆ. ಹೊಡಿ ಬುಳ್ಳಿಗೊಡಿ ಹೊಡಿ. ನಾವ್ ಅಪ್ಪ ಏನಲ್ಲ ಒಳ್ಳೆ ಹೊಡೆಯತ್ ನಿನಗೆ, ತಮ್ಮನ ಬುಳ್ಳೆ.
ಅಯ್ಯೋ ಹಾ. ಕೊಯ್ಯಾಯ್ದು ರಾಡು ಎಲ್ಲಿ ಕೊಟ್ರೆ ನಾನೇ ಎಲ್ಲಿ ಬದ್ರಕಂತೀನಿ ಬೇಗ ಹಾಕೊಡಮ್ಮ. ಟೈಮ್ 8:30 ಆಯ್ತು. ನಾನು ಕೆಲ್ಸಕ್ಕೆ ಹೋಗೋದು ಬರುವಾಗ ನೆಕ್ಸ್ಟ್ ಶಿಫ್ಟು. ಬೇಗ ಹಾಕೊಡು. ತಿನ್ಸು ಹಂಗೆ. ಬ್ಯಾಗಿ ಕಂಬಿಟ್ಟು ಗೊಳಕೊಂಡು ನುಂಗ್ಕೊಂಬಿಡು. ಈ ಹುಡುಗಿ ಕೆಮ್ಮು ಕಮ್ಮಿ ಇಲ್ವಾ ಧರ್ಮೋಗಿಗೆ. ಗಾಯ್ಸ್ ರಾತ್ರಿ ಊಟ ಮುದ್ದೆ ತರಕಾರಿ ಸಾಂಬಾರು ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಗಾಯ್ಸ್.